ಅಮೆರಿಕ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಇದೆಯಲ್ಲ ಪಾಕಿಸ್ತಾನಕ್ಕೂ ತಟ್ಟಿದೆ. ಬಂಕ್ಗಳಲ್ಲಿ ಬಂದ್ ಆಗಿದೆ. ಪೆಟ್ರೋಲು ಡೀಸೆಲ್ ಏನು ಸಿಗ್ತಾ ಇಲ್ಲ, ಪರದಾಡುವ ಪರಿಸ್ಥಿತಿ. ಪಾಕಿಸ್ತಾನಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಪೆಟ್ರೋಲ್ ಬಂಕ್, ಡೀಸೆಲ್ ಬಂಕ್ ಎಲ್ಲವೂ ಬಂದ್ ಆಗಿದೆ. ಹೀಗಾಗಿ ಏನೇನು ಸಿಗ್ತಿಲ್ಲ. ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು. ಪಾಕ್ ಉದ್ದೇಶಿಸಿ ಪ್ರಧಾನಿ ತುರ್ತು ಭಾಷಣವನ್ನ ಕೂಡ ಮಾಡಿದ್ದಾರೆ. ಪಾಕ್ನಲ್ಲಿ 2 ವಾರ ಶಾಲಾ ಕಾಲೇಜುಗಳು ಬಂದ್ ಆಗ್ತಾ ಇವೆ. ವಿಶ್ವವಿದ್ಯಾಲಯ ಹಾಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸಸ್. ಸರ್ಕಾರಿ ಕಚೇರಿಗಳು ವಾರದಲ್ಲಿ 4 ದಿನ ಮಾತ್ರ ಕೆಲಸ. 50% ಸರ್ಕಾರಿ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್. ಸಿಬ್ಬಂದಿಗೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ರವಾನಿಸಲಾಗಿದೆ. ಬ್ಯಾಂಕುಗಳಿಗೂ ಕೂಡ ಆದೇಶದಿಂದ ವಿನಾಯಿತಿ ನೀಡಲಾಗಿದೆ. ಸರ್ಕಾರಿ ವಾಹನಗಳಿಗೆ ನೀಡುತ್ತಿದ್ದ ಇಂಧನ ಭತ್ಯೆ ಕೂಡ ಕಡಿತವಾಗಿದೆ. ನೋಡಿ ಏನೇನಾಗತ್ತೆ, ಎಲ್ಲ ಅಯೋಮಯವಾಗಿ ಹೋಗುತ್ತೆ. 2 ತಿಂಗಳು ಸರ್ಕಾರಿ ಕಚೇರಿಗಳಿಗೆ 50% ಇಂಧನ ಭತ್ಯೆ ಕಡಿತವಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಲೀಟರ್ಗೆ 150 ರೂಪೀಸ್ ಇದ್ರೆ ಅದರಲ್ಲಿ ಅರ್ಧ ಮಾತ್ರ ಕೊಡೋದು ಅನ್ನೋದಾಗಿ ಅನೌನ್ಸ್ ಆಗಿದೆ. ಪಾಕಿಸ್ತಾನ ಮೊದಲೇ ಆರ್ಥಿಕ ಸ್ಥಿತಿ ಸರಿಯಾಗಿಲ್ಲ. ಅದರ ಮಧ್ಯದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿಯನ್ನ ಸಾಲ ಮಾಡೋದ್ರ ಮೂಲಕ ನಿಭಾಯಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಎಡೆಮಾಡಿಕೊಟ್ಟಿತ್ತು. ಅದಾದ ನಂತರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಾಗಿರಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕಾಗಿರಲಿ ಸಫಲವಾಗಿಲ್ಲ ಪಾಕಿಸ್ತಾನ. ಬಹಳ ಬೇಗ ಯಾವುದೇ ಯುದ್ಧ ಸಾರಿದಾಗಲೂ ಕೂಡ ಎಫೆಕ್ಟ್ ಆಗೋದು ನೇರವಾಗಿ ಪಾಕಿಸ್ತಾನಕ್ಕಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಂಬಂಧಪಟ್ಟಂತೆ ಅಲ್ಲಿನ ಪ್ರಧಾನಿ ಶರೀಫ್ ಅವರು ಕೂಡ ತುರ್ತು ಭಾಷಣವನ್ನು ಮಾಡಿದ್ದಾರೆ. ಕೆಲವೊಂದಷ್ಟು ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಶಾಲಾ ಕಾಲೇಜು ಸೇರಿದಂತೆ ಉನ್ನತ ಶಿಕ್ಷಣ ಅಥವಾ ವಿವಿಗಳಲ್ಲೂ ಕೂಡ ಶಾಲಾ ಕಾಲೇಜು ಬಂದ್. ಆನ್ಲೈನ್ನ ಮೂಲಕ ಕ್ಲಾಸಸ್. ಯಾಕೆ? ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ವೆಹಿಕಲ್ಗಳು ರಸ್ತೆಗೆ ಇಳಿಯೋದಿಲ್ಲ. ಹೀಗಾಗಿ ಹೇಗೆಲ್ಲ ಆಗುತ್ತೆ ಇಂಟರ್ಲಿಂಕ್ನಿಂದ ಅಂತ ಈಗ ಪಾಕಿಸ್ತಾನಕ್ಕಾಗಿರುವಂಥ ಪರಿಸ್ಥಿತಿ ಆದಷ್ಟು ಬೇಗ ಬೇರೆ ಬೇರೆ ರಾಷ್ಟ್ರಕ್ಕಾದರೂ ಕೂಡ ಅಂತ ಆಶ್ಚರ್ಯ ಪಡುವಂಥ ವಿಚಾರವೂ ಕೂಡ ಅಲ್ಲ. 50% फिल फॉर कटौती की जा रही है, मगर इसमें एम्बुलेंसेस और अवामी इस्तेमाल वाली बसें शामिल नहीं हैं। 2, आइंदा 2 माह के लिए तमाम सरकारी महकमों की 60% गाड़ियों को बंद किया जा रहा है ताकि तेल की बचत हो। नंबर 3, आइंदा 2 माह के लिए काबीना के अरकान, वज़रा, मशीरान और मावनीन खसूसी तनख्वाह नहीं लेंगे। नंबर 4, अरकान पार्लियामेंट की तनख्वाहों में से 25% कटौती की जा रही है। नंबर 5, 20 ग्रेड और इससे ऊपर के ऐसे अफसरान जिनकी तनख्वाह 3 लाख से जायद है, इनकी 2 दिन की तनख्वाह की कटौती करके अवामी रिलीफ के लिए यानी आपकी रिलीफ के लिए इस्तेमाल की जाएगी।